ಮಾಡ್ಬೇಕಾಗತ್ತೆ. ಇಷ್ಟೇ ನಾನು ಎದ್ದಿರಕ್ ಸಾಧ್ಯ, ಇಷ್ಟೇ ನಾನು ಊಟ ಬಿಟ್ಟಿರಕ್ ಸಾಧ್ಯ, ಇಷ್ಟೇ ನಾನು ತಾಳ್ಮೆಯಿಂದ ಇರಕ್ ಸಾಧ್ಯ. ಒಂದು ಮಿತಿ ಇದೆ, ಅದನ್ನ ನನ್ನ ದೇವರಿಗೆ ಮಿತಿನೇ ಇಲ್ಲ. ನಂಬುವರು ಹೇಳ್ರಿ, ದೇವರೇ ನಿಮಗೆ ಮಿತಿನೇ ಇಲ್ಲ ಸ್ವಾಮಿ. ನಾವು ಗ್ರಹಿಸಕ್ಕಾಗದಷ್ಟು ಮಹಾ ಕಾರ್ಯಗಳನ್ನ ನಮಗೆ ನಡೆಸುವಂತ ದೇವರಾಗಿದ್ದೀಯಾ. ಆಮೆನ್, ಹಲ್ಲೆಲೂಯಾ. 6ನೇ ವಾಕ್ಯದಲ್ಲಿ ನೋಡ್ರಿ ಎಂತ ಕಾರ್ಯಗಳು ಮಾಡುತ್ತಾನೆ. ಹಿಮವು ಆತನು ಹಿಮಕ್ಕೂ ಹದಮಳೆಗೂ ತನ್ನ ಶಕ್ತಿಯ ದೊಡ್ಡ ಮಳೆಗೂ ಭೂಮಿಯ ಮೇಲೆ ಬೀಳು ಎಂದು ಅಪ್ಪಣೆ ಮಾಡುವನು. ದೇವರು ತನ್ನ ನುಡಿಯಿಂದ ತನ್ನ ಶಕ್ತಿಯಿಂದ ಹಿಮಕ್ಕೂ ಹದಮಳೆಗೂ ತನ್ನ ಶಕ್ತಿಯಿಂದ ದೊಡ್ಡ ಮಳೆಗೂ ಭೂಮಿಯ ಮೇಲೆ ಬೀಳುವಂತೆ ಅಪ್ಪಣೆ ಕೊಡುವಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಗ್ರಹಿಸಲಾರದಷ್ಟು ಮಹಾ ಕಾರ್ಯ ನಡೆಸುತ್ತಾನೆಂದ ಅರ್ಥ ಏನು? ಆತನು ಎಲ್ಲಾ ಸೃಷ್ಟಿಗೂ ಅಪ್ಪಣೆ ಕೊಡುವ ದೇವರಾಗಿದ್ದಾರೆ. ಆಮೇಲೆ ಮಳೆಗೆ ಅಪ್ಪಣೆ ಕೊಡುತ್ತಾನೆ,